ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. T20 ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ಓಟವನ್ನ ಮುಂದುವರೆಸಿದೆ. ನಿನ್ನೆ ಭಾರತ ಮತ್ತು ನಮೀಬಿಯಾ ತಂಡಗಳು ಮುಖಾಮುಖಿಯಾಗಿದ್ವು. ನಿರೀಕ್ಷಿಸಿದಂತೆ ಭಾರತ ತಂಡ ನಮೀಬಿಯಾ ವಿರುದ್ಧ ಗೆಲುವು ಸಾಧಿಸಿದೆ. 93 ರನ್ಗಳ ಗೆಲುವು. ಇದು ಒಂದ್ ಕಡೆ ಆದ್ರೆ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಲ್ಲಿ IPL ಪಂದ್ಯಗಳು ನಡೆಯುತ್ತೆ. ಎಷ್ಟೋ ತಿಂಗಳಿನಿಂದ ಏನಾಗುತ್ತೋ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ನಿರೀಕ್ಷೆ ಮಾಡಿದ್ವಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಸೊ ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ಬ್ರಹ್ಮಾಸ್ತ್ರ ಅಂತ ಹೇಳಕ್ಕಿಂತ ಮೇಡಮ್, ಇದು ಅಭ್ಯಾಸ ಪಂದ್ಯ. ಯಾರ ಮೇಲೆ ಅಭ್ಯಾಸ ಪಂದ್ಯ ಅಂತ ಹೇಳಿದ್ರೆ, ನಮಗೆ ಮುಂಬರುವ ಪಾಕಿಸ್ತಾನದ ಮೇಲೆ 15ಕ್ಕೆ ಏನಿದೆ ಅಲ್ವಾ, ಅದು ಮೇಜರ್. ಆ ಸರಣಿಗೆ ಒಂಥರ ತಾಲೀಮು ಇತ್ತು. ಜೊತೆಗೆ ನಾವು ಮೊದಲ ಮ್ಯಾಚ್ ಅಲ್ಲಿ ಏನ್ ಮೈನಸ್ ಇತ್ತು, ನಮ್ಗೆ ಓಪನಿಂಗ್ ಬಂದಿರ್ಲಿಲ್ಲ, ಮಿಡ್ಲ್ ಆರ್ಡರ್ ಕುಸಿತ ಕಂಡಿತ್ತು, ಹಾರ್ದಿಕ್ ಪಾಂಡ್ಯ ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಕಿಶನ್ ಬ್ಯಾಟ್ ಸದ್ದು ಮಾಡಿರ್ಲಿಲ್ಲ, ನಮಗೆ ಅಭಿಷೇಕ್ ನಿನ್ನೆ ಆಡ್ಲಿಲ್ಲ, ಹೆಲ್ತ್ ಸಂಬಂಧಪಟ್ಟಂಗೆ ಅವ್ರಿಗೆ ಆಡಕ್ಕಾಗಿಲ್ಲ. ಆದ್ರೆ ಸಂಜು ಕೂಡ ಸಿಕ್ಕ ಅವಕಾಶ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು. ಒಂದು ಫ್ಲಿಕ್ ಶಾಟ್ ಮಾಡ್ಬೇಕಾದ್ರೆ ಅವರಿಗೆ ಅದು ರೇಂಜ್ ಅಂತ ಹೇಳಿದ್ರೆ ಅವ್ರೊಂದು ವೇಗನ ಜಡ್ಜ್ ಮಾಡಕ್ ಆಗ್ಲಿಲ್ಲ. ಅದು ಸ್ಲೋ ರನ್ ಹಾಕಿದ್ದನ್ನು ಅವರು ಫ್ಲಿಕ್ ಮಾಡಕ್ ಹೋಗಿ ಔಟ್ ಆಗ್ತಾರೆ. ಅದನ್ನ ಹೊರತುಪಡಿಸಿ ನಿನ್ನೆ ಅದ್ಭುತವಾದ ಬ್ಯಾಟಿಂಗ್ ಓಪನಿಂಗ್ ಬಂತು. ಎಲ್ಲೆಲ್ಲಿ ಮಿಸ್ಟೇಕ್ ಅಂತ ಇತ್ತಲ್ವಾ, ಅದನ್ನೆಲ್ಲ ತಿದ್ದುಕೊಂಡಿವಿ. ಜೊತೆಗೆ ನಮಗೆ ಹಾರ್ದಿಕ್ ಪಾಂಡ್ಯನ ನಾವು ಅಪ್ದಿ ಆರ್ಡರ್ ಆಡಿಸ್ಬೇಕು, ಅಲ್ಲೇ ತುಂಬಾ ಬೆಟರ್ ಅವ್ರ ಬ್ಯಾಟಿಂಗ್ ಅನುಭವ ಇದೆ ಅಂತ ಹೇಳ್ತಾ ಇದೀವಿ. ನಿನ್ನೆ ಅದೊಂದನ್ನ ಆಡಿಸಿದ್ರು, ಯಾಕಂದ್ರೆ ರಿಂಕುನ ಕಳಿಸಿ ಅಲ್ಲಿ ಫೇಲ್ ಆಗಿದ್ವಿ ನಾವು. ಅಲ್ಲಿ 50 ಬರುತ್ತೆ ಭರ್ಜರಿಯಾಗಿ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಅವ್ರ ಆಲ್ರೌಂಡರ್ ಅನುಭವಿ ಅವರು ಅಂತ ಹೇಳ್ತಾ ಇದೀವಿ. ಬೌಲಿಂಗ್ ಅಲ್ಲೂ ಕೂಡ ನಿನ್ನೆ ವಿಕೆಟ್ ತೆಗೆದುಕೊಂಡು ನಾನು ಮುಂದಿನ ಪಂದ್ಯಕ್ಕೆ ಸಿದ್ಧನಿದ್ದೇನೆ ಅಂತ ಅವರು ಏನು ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗತ್ತೆ ಅವ್ರದ್ದು. ಹಾಗಾಗಿನೇ ಒಂದು ಗುಡ್ ಸೈನ್ ಒಟ್ಟಿಗೆ ನಾವು ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಯ್ತು. ಇನ್ನೊಂದು ಅಂತ ಹೇಳಿದ್ರೆ ಸ್ಪಿನ್ನು, ನಾವು ಮಿಸ್ಟ್ರಿ ಸ್ಪಿನ್ನರ್ ವಿರುದ್ಧ ತಿಣ್ಕಾಡ್ತೀವಿ. ಎಲ್ಲೋ ಒಂದ್ ಕಡೆಗೆ ಪಾಕಿಸ್ತಾನದ ಒಬ್ಬ ಸ್ಪಿನ್ನರ್ ಕಾಯ್ತಾ ಇದೆ, ನಾವು ಭಾರತದ ಮೇಲೆ ಹೇಗೆ ನಾವು ಬ್ರಹ್ಮಾಸ್ತ್ರ ನಾನು ಹಾಕ್ತೀನಿ ಅಂತ. ಅವನು ಒಟ್ಟಿಗೆ ಆಡ್ಲಿಕ್ಕೆ ಎಲ್ಲೋ ತಾಲೀಮ್ ನಡೆಸಬೇಕಿತ್ತು. ಎಲಾನ್ ಮರ್ಸ್ ಅವರ ಬೌಲಿಂಗು ಅದೆಲ್ಲದಕ್ಕೂ ತಾಲೀಮಿಗೆ ನಾಂದಿ ಹಾಡ್ತು ನಿನ್ನೆ. ಇನ್ನೊಂದ್ ಕಡೆಗೆ ಎಲಾನ್ ಮರ್ಸ್ ಕ್ಯಾಪ್ಟನ್ ಆಗಿ ಕೂಡ 4 ವಿಕೆಟ್ ತಗೊಳ್ಕೊಳ್ತಾರೆ. 4 ವಿಕೆಟ್ ಅದ್ಭುತವಾದ ವಿಕೆಟೇ ತಗೊಂತಾರೆ ಅವರು. ಜೊತೆಗೆ ಅವರು ಯಾರಿಂದ ಅಂತ ಹೇಳಿದ್ರೆ ಅಂಪೈರ್ ಇಂದ ಹಿಂದಿಂದನೇ ಬೌಲಿಂಗ್ ಮಾಡ್ತಾ ಇರ್ತಾರೆ. ಅವೆಲ್ಲವೂ ಟೆಕ್ನಿಕ್. ಒಂದು ಈ ಎಲ್ಲ ಟೆಕ್ನಿಕ್ ಪಾಕಿಸ್ತಾನ ಮೇಲೆ ಹೆಲ್ಪ್ ಆಗುತ್ತೆ. ಒಟ್ಟಾರೆಗೆ ನಮ್ಗೆ 209 ರನ್ ಟಾಸ್ ಹೋದ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ಲಿ ನಾವು ಬೌಲಿಂಗ್ ಬಗ್ಗೆ ನೋಡ್ತಾ ಹೋದ್ರೆ, ನಿನ್ನೆ ಬುಮ್ರಾ ಕಮ್ ಬ್ಯಾಕ್ ಮಾಡಿದ್ರು. ನಮಗೆ ಆಗ್ನೇ ವರುಣ್ ಚಕ್ರವರ್ತಿನೇ ಟ್ರಂಪ್ ಕಾರ್ಡ್ ಈ ಬಾರಿ ವರ್ಲ್ಡ್ ಕಪ್ ಎತ್ತಬೇಕು ಭಾರತದಲ್ಲಿ ಅಂದ್ರೆ ಮಿಸ್ಟ್ರಿ ಸ್ಪಿನ್ನರ್ ಅವ್ರು ಬೇಕು. ಇನ್ನೊಂದ್ ಕಡೆಗೆ ನಮಗೆ ಕುಲ್ದೀಪ್ ಯಾದವ್ ಕೂಡ ಪಾಕಿಸ್ತಾನ ಮೇಲೆ ಒಳ್ಳೆ ರೆಕಾರ್ಡ್ ಇದೆ. ಹಾಗಾಗಿ ಕುಲ್ದೀಪ್ನ ಆಡಿಸ್ಬೇಕಾ ಅಥವಾ ಇವ್ರನ್ನೇ ಆಡಿಸ್ಬೇಕಾ ಅನ್ನೋದು ಒಂದ್ರ ಜೊತೆಗೆ ನೋಡಿದಾಗ ನಿನ್ನೆ ನಾನು ಆಡ್ತಿದ್ದೀನಿ, ಉತ್ತಮವಾಗಿದ್ದೀನಿ ಅಂತ ಅವರು ಕೂಡ ನಿನ್ನೆ ವಿಕೆಟ್ ಭರ್ಜರಿಯಾಗಿ ತೆಗೆದು ನಿನ್ನೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕೂಡ ಅದ್ಭುತವಾಗಿತ್ತು. ಅದ್ರ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಪ್ಲಸ್ ರನ್ ರೇಟ್, ಭರ್ಜರಿಯ ರನ್ ರೇಟ್ ಅಲ್ಲಿ ಹೋಗ್ತಾ ಇದೀವಿ. ಜೊತೆಗೆ ಪಾರ್ಟ್ನರ್ಶಿಪ್ ಈ ಬಾರಿ IPL ನಲ್ಲಿ ಬೇಕಾದಷ್ಟು ಹೆಚ್ಚು ಬಂದಿರುತ್ತೆ. ಆದ್ರೆ ವರ್ಲ್ಡ್ ಕಪ್ ಅಂತ ಬಂದಾಗ ನಮಗೆ 86 ರನ್ ಅಂದ್ರೆ 70+ ನ್ಯೂಜಿಲೆಂಡ್ ಮೇಲೆ ಪಾರ್ಟ್ನರ್ಶಿಪ್ ಓಪನಿಂಗ್ ಬಂದಿತ್ತು, ಅದೇ ಹೈಯೆಸ್ಟ್ ಇತ್ತು. ಈಗ 80+ ನಿನ್ನೆ ಇಂಡಿಯಾದ ಮಾಡಿರೋ ಓಪನಿಂಗ್ ಪಾರ್ಟ್ನರ್ಶಿಪ್ ಪವರ್ ಪ್ಲೇ ಅಲ್ಲಿ ಬಂದಿರೋದು. ಆ ಪವರ್ ಪ್ಲೇ ಅಲ್ಲಿ ಅತ್ಯಧಿಕ ರನ್ ಹೊಡೆದಿದ್ದಾರೆ. ಜೊತೆಗೆ 200ಕ್ಕೂ ಪ್ಲಸ್ ನಾವು ಇದುವರೆಗೂ 47 ಬಾರಿ ಹೊಡೆದಿದ್ದೀವಿ ಸಿಂಚನ, ಅದೇ ಹೈಯೆಸ್ಟ್. ಅದನ್ನು ಹೊರತುಪಡಿಸಿದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ 29 ಬಾರಿ ಹೊಡೆದಿರೋದು ಸೌತ್ ಆಫ್ರಿಕಾ ಇದೆ 200+. ಅಂದ್ರೆ ಬ್ಯಾಟಿಂಗ್ ಬಲ ಮುಂದಿದೆ. ಇದೆಲ್ಲ ರೆಕಾರ್ಡ್ಗಳು ಮುಂದಿನ ಪಂದ್ಯಕ್ಕೆ ಪ್ಲಸ್ ಆಗ್ತವೆ ನನ್ನ ಪ್ರಕಾರ. ಎಸ್ ಪಾಟೀಲ್ ಸರ್, ಇನ್ನು ನಿನ್ನೆ ಮ್ಯಾಚ್ ಅಂತ ಬಂದ್ರೆ ಇಶಾನ್ ಕಿಶನ್ ಬ್ಯಾಟಿಂಗ್ ಹೈಲೈಟ್. ಸೊ ಅದ್ರ ಜೊತೆಗೆ ಈಗ ಸಂಜು ಸ್ಯಾಮ್ಸನ್ ಪದೇ ಪದೇ ವೈಫಲ್ಯ ಯಾಕೆ ಅಂತ ಇದ್ರ ಬಗ್ಗೆ? ನಿಜ, ವೈಫಲ್ಯ ಖಂಡಿತವಾಗ್ಲೂ ಪದೇ ಆಗ್ತಾನೆ ಇದೆ. ನ್ಯೂಜಿಲೆಂಡ್ ಸರಣಿಯಲ್ಲೂ ನೋಡಿದ್ವಿ, ಆಮೇಲೆ ಈಗ ಅವಕಾಶ ಕೊಟ್ರಿ. ಹೆಂಗಾಯ್ತು ಅಂತಂದರೆ ಒಂಥರ ಈ ಚೆನ್ನಾಗಿರೋ ರೀಲ್ಸ್ ಇರುತ್ತಲ್ಲ, ಒಂದು 12-13 ಸೆಕೆಂಡ್ದು, ಆ ರೀಲ್ಸ್ ಥರ ಚೆನ್ನಾಗಿತ್ತು, ಹೋಗ್ಬಿಡ್ತು ಅಷ್ಟೇ. ಮತ್ತು ನೆಕ್ಸ್ಟ್ ಸ್ಕಿಪ್ಪು. ಪದೇ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಬೇಕು. ನೋಡಿ, ಅಷ್ಟು ದೊಡ್ಡ ಹೊಡೆತಗಳನ್ನು ಹೊಡೆದಿದ್ದಾರೆ, 22 ರನ್ ಬಂದಿದೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಟೈಮ್ ಇದೆ. 20 ಓವರ್ಗಳ ಮ್ಯಾಚ್ ಇರುವಾಗ ನೀವು ಫಾರ್ಮ್ ಕಂಡ್ಕೊಳ್ಬೇಕು ಅಂತ ಪರದಾಡ್ತಾ ಇರುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಆಡಬೇಕಾಗಿತ್ತು. 50 ರನ್ ಬರಬೇಕಾಗಿತ್ತು ನಿನ್ನೆ, ಬಟ್ ಅದು ಬರಲಿಲ್ಲ. ಬಟ್ ಇನ್ನೊಂದು ಕಡೆಗೆ ಇಶಾನ್ ಕಿಶನ್ ನೋಡಿ, ಮೊದಲ ಪಂದ್ಯದಲ್ಲಿ ಫೇಲ್ ಆಗಿದ್ರು ಕೂಡ
ಹೇಗೆ ಆಡಿದ್ರು ಅಂದರೆ ಈಗ ಒಂದು ಉದಾಹರಣೆ ಕೊಡೋದಾದರೆ ಈಗ ಈ 10th ಅಥವಾ 10th ಪ್ರೌಢಶಾಲೆಗೆ ಮಕ್ಕಳು ಇರ್ತಾರಲ್ಲ ಅವ್ರ ಜೊತೆಗೆ ಕಾಲೇಜ್ ಹುಡುಗರು ಆಡಿದಂಗೆ ಆಗಿತ್ತು ಅದು ನಿನ್ನೆ. ಹೆಂಗಂದ್ರೆ ಮೊದಲ ಬಾಲಿಂದನೂ ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಬಾಲ್ನ ಹೊಡಿತಾ ಇದ್ದಾರೆ, ಎಲ್ಲವೂ ಬೌಂಡ್ರಿ ಸಿಕ್ಸು. ಅದರಲ್ಲೂ ಒಂದೇ ಓವರಲ್ಲಿ 28 ರನ್ ಬೇರೆ ಒಂದು ಸರಿ ತೊಗೊಂಡ್ರು. ನಿನ್ನೆ ಕಿಶಾಂತ್ ಅಬ್ಬರ ಅಂತೂ ಸೂಪರ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಿನ್ನೆ ಹೆಂಗಿತ್ತು ಅಂತಂದರೆ ಓಕೆ ಇವರು ಇನ್ನೂ ಕ್ರಿಕೆಟ್ ಶಿಶುಗಳೇ ಅಂತ ಹೇಳಿ ತೋರಿಸ್ಕೊಳ್ಳುವಂಥ ಆಟವನ್ನು ನಮಿಬಿಯಾದವರು ಅವರು ಕೂಡ ಅನ್ಕೊಂಡು ಬಂದಿರ್ತಾರೆ, ಇಂಡಿಯಾ ಒಂದು ಸ್ವಲ್ಪ ಜೋಶಲ್ಲಿ ಆಡೋಣ, ನಮ್ಮಲ್ಲಿರೋ ತಾಕತ್ನೆಲ್ಲ ಪ್ರೂವ್ ಮಾಡೋಣ ಅಂತ. ಬಟ್ ಪವರ್ ಪ್ಲೇನಲ್ಲೇ ಅವ್ರ ತಾಕತ್ತೆಲ್ಲ ಉಡಿಸಾಗಿ ಹೋಗ್ಬಿಡ್ತು. ಪವರ್ ಪ್ಲೇನಲ್ಲೇ ನಿಮಗೆ 80+ ರನ್ ಬಂದಾಗ ಎದುರಾಳಿ ತಂಡ ಮನೋಬಲ ಕುಗ್ಬಿಟ್ಟಿರುತ್ತೆ. ನಾನು ಅನ್ಕೊಂಡಿದ್ದೆ ನಿನ್ನೆ 240 ಅಥವಾ 280 ಇಲ್ಲಿಗಂತ ನಾನು ಅನ್ಕೊಂಡಿದ್ದೆ, 100% ಅನ್ಕೊಂಡಿದ್ದೆ ಇಷ್ಟು ಹೋಗುತ್ತೆ ಅಂತ ಹೇಳಿ. ಬಟ್ ಕೊನೆಯಲ್ಲಿ ಒಂದು ಸ್ವಲ್ಪ ಸಂಘಟಿತ ಬಾಲಿಂಗ್ ಇತ್ತು. ಅವ್ರ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಬಾಲಿಂಗನ್ನು ಹಾಕಿದ್ರು. ಒಂದು 4 ವಿಕೆಟ್ ಬೇರೆ ಹೋಯಿತು, ಅಲ್ಲಿ ಒಂದು ಸ್ವಲ್ಪ ಕುಗ್ಗಿತ್ತು. ಮತ್ತು ಒಂದೇನು ಅಂತಂದರೆ ಇಂಡಿಯಾದ ಇಲ್ಲಿ ಮೈನಸ್ ಏನು ತಿಳ್ಕೊಂಡಿವಿ ನಾವು ನೋಡಿ, ಮುಂದಿನ ಪಂದ್ಯ ನಿಮಗೆ ಪಾಕಿಸ್ತಾನದ ವಿರುದ್ಧ ಇದೆ. ಪಾಕಿಸ್ತಾನ ಹೇಳ್ಕೊಳ್ಳುವಂಥ ಫಾರ್ಮ್ನಲ್ಲಿ ಇಲ್ಲ, ಓಕೆ. ಬಟ್ ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ಎಲ್ಲರೂ ಜೀವ ಕೊಟ್ಟೆ ಆಡೋದು, 100% ಅವ್ರದ್ದು ಏನೇನಿದೆ ಅದನ್ನು ಕೊಟ್ಟು ಆಡ್ತಾರೆ. ನೀವು ಪವರ್ ಪ್ಲೇನಲ್ಲೇ 80 ಹೊಡೆದವರು 209ಕ್ಕೆ ನೀವು ಸುಸ್ತಾಗಿ ಬಿಡ್ತೀರಾ ಅಂತಂದರೆ ನೀವು ದೊಡ್ಡ ದೊಡ್ಡ ತಂಡಗಳ ಜೊತೆಗೆ ಆಡುವಾಗ ಏನು ಮಾಡ್ತೀರಾ? ನಿಮ್ಮ ಮನೋಬಲ ಇಷ್ಟೇನ ಇರೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇಶಾಂತ್ ಕಿಶನ್ ಬಿಟ್ಟರೆ ಓಕೆ, ಅಲ್ಲಿ ಹಾರ್ದಿಕ್ ಪಾಂಡ್ಯ, ಇಶಾಂತ್ ಕಿಶನ್, ಅಬ್ಬರಾದ್ ಬಿಟ್ಟರೆ ಬೇರೆ ಯಾರೂ ನಮಗೆ ನಿನ್ನೆ ಕಾಣಿಸ್ಲೇ ಇಲ್ಲ. ಕ್ಯಾಪ್ಟನ್ನು ಕಾಣಿಸ್ಲಿಲ್ಲ, ಆಮೇಲೆ ತಿಲಕ್ ವರ್ಮನು ಕಾಣಿಸ್ಲಿಲ್ಲ, ಆಮೇಲೆ ಕೊನೆಯಲ್ಲಿ ಓಕೆ ಇನ್ನು 2 ಓವರ್ ಇದಾವಪ್ಪ, ರಿಂಕು ಸಿಂಗ್ ಹೊಡಿತಾರೆ, ಅವಕಾಶ ಭಾಳ ಸರಿ ಸಿಕ್ಕಿಲ್ಲ, ಅವರು ಕಾಣಿಸ್ಲಿಲ್ಲ, ಅಕ್ಷರ್ ಪಟೇಲು ಕಾಣಿಸ್ಲಿಲ್ಲ. ಹಿಂಗಿದ್ದಾಗ ಬ್ಯಾಟಿಂಗ್ ಮೇಲೆ ಒಂದು ಸ್ವಲ್ಪ ಪ್ರಭಾವ ಬಿದ್ದಿದೆ. ಅದನ್ನು ಬಿಟ್ಟರೆ ಬಾಲಿಂಗ್ನಲ್ಲಿ ನನಗೇನು ನಿನ್ನೆ ಕೊರತೆ ಕಾಣಿಸ್ಲಿಲ್ಲ. ಆರಾಮದಲ್ಲಿ ಹೊಡಿಸ್ಕೊಂಡ್ರೆ 8 ಓವರಲ್ಲಿ 80 ಬಂತು, ಅವ್ರದ್ದು ರನ್ ಬಂತು. ಬಟ್ ಅದಾದ ನಂತರ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರು. ಮುಖ್ಯವಾಗಿ ನನಗೆ 3 ಓವರಲ್ಲಿ ಮೊದಲು ಜಸ್ಪ್ರೀತ್ ಬುಮ್ರಾ 15 ರನ್ ಕೊಟ್ಟಿದ್ರು, ಅದಾದ ನಂತರ ವಿಕೆಟ್ ಕೂಡ ತೊಗೊಂಡ್ರು. ಕೊನೆ ಓವರ್ನಲ್ಲಿ ಒಂದು ಬೌಂಡ್ರಿ ಕೂಡ ಓಕೆ. ನಿನ್ನೆ ಬಾಲಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಮುಂದಿನ ಪ್ರೇಮ್ ಹೇಳ್ದಂಗೆ ಮುಂದಿನ ಪಾಕಿಸ್ತಾನದ ವಿರುದ್ಧದ ಪಂದ್ಯಕ್ಕೆ ಒಂದು ಅಭ್ಯಾಸದ ರೀತಿಯಾಗಿತ್ತು, ರಿಹರ್ಸಲ್. ಬಟ್ ಈ ಪಂದ್ಯವನ್ನು ನೋಡಿ ಪಾಕಿಸ್ತಾನದವ್ರು ಸ್ವಲ್ಪ ಹೆದರಿರ್ತಾರೆ, ಹಿಂಗೇನಾದ್ರು ನಮ್ಮ ಮೇಲೆ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ. ಬಟ್ ಖುಷಿ ಆಯಿತು ನಿನ್ನೆ ಮ್ಯಾಚ್ ನೋಡಿ. ಎಸ್ ಸರ್, ಇನ್ನು ಪ್ರೇಮ್ ಸರ್, ಈಗ ಬುಮ್ರಾ ಅವರ ಕಮ್ಬ್ಯಾಕ್ ಹೆಂಗಿತ್ತು ನಿನ್ನೆ ಮ್ಯಾಚಲ್ಲಿ? ನಿಜ ಮೇಡಮ್, ಬುಮ್ರಾ ಅವ್ರ ಬಗ್ಗೆ ಮಾತಿಲ್ಲ. ನಾವು ಪಾಕಿಸ್ತಾನದ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಲ್ಲಿನ ಸೀನಿಯರ್ ಆಟಗಾರ ಕೂತ್ಬಿಟ್ಟು ನಿಮ್ಗೆ ಯಾರು ಫೇವ್ರೇಟ್ ಬೌಲರ್ ಅಂತ ವರ್ಡ್ ನಂಬರ್ ಒಂದು 5 ಜನ ಆಯ್ಕೆ ಮಾಡಿ ರೇಟಿಂಗ್ ನಂಬರ್ 1 5 ವರೆಗೂ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ಬೂಮ್ರನ್ನ ಆಯ್ಕೆ ಮಾಡ್ತಾರೆ. ಅದಾದ್ಮೇಲೆ ಅಖ್ತರ್ನು ಆಯ್ಕೆ ಮಾಡ್ತಾರೆ, ಅವ್ರದೇ ಆದ ಬೌಲರ್ಗಳನ್ನ, ಓಕಾರ್ ಯೂನಿಸ್ನ ಆಯ್ಕೆ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರೇ ನಂಬರ್ 1 ಬೌಲರ್, ವರ್ಡ್ ಅಲ್ಲಿ ಯಾರು ಡೇಂಜರ್ ಅಂದ್ರೆ ಅದು ನಮ್ಗೆ ಈಗಿರೋದ್ರಲ್ಲಿ ಬೂಮ್ರಾನೇ ಕಾಣಿಸ್ತಿಗೋದು. ಯಾಕಂದ್ರೆ ಬೂಮ್ರಾವನ್ನ ಎಂದೋ ಒಂದು ಮ್ಯಾಚ್ ಅಲ್ಲಿ ದುಬಾರಿ ಆಗ್ಬೋದು, ಅದನ್ನ ಯಾವ್ದು ಲೆಕ್ಕಾಚಾರ ಹಾಕಕ್ಕಾಗಲ್ಲ. ಪಾಕಿಸ್ತಾನ ಮೇಲೆ ಬುಮ್ರಾ ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾರೆ. ನಿನ್ನೆ ನೋಡಿ ಮೇಡಮ್, ನಿನ್ನೆ ಅದು ರೆಡ್ ಸಾಯಿಲ್ ಅಲ್ಲ, ನಿನ್ನೆ ಡೆಲ್ಲಿ ಪಿಚ್ಚು ಬ್ಲಾಕ್ ಸಾಯಿಲ್ ಮೇಲೆ ಆಡೋದ್ರಿಂದ ನಿಮಗೆ ಸ್ಪಿನ್ನರ್ ಹೆಚ್ಚು ಕಮಾಲ್ ಮಾಡಬೇಕು. ನಿನ್ನೆ ಅದೇ ಕಾರಣಕ್ಕೆ ಟಾಸ್ ಗೆದ್ದವರು ಭಾರತವನ್ನ ಬ್ಯಾಟಿಂಗ್ ತೆಗೆದುಕೊಂಡು ಬಂದ್ರು. 4 ಜನ ಸ್ಪಿನ್ನರ್ ಇದೀವಿ, ಏನೋ ಒಂದು ಕಮಾಲ್ ಮಾಡ್ತೀವಂತ ಎರನ್ ಮಸ್ ಮಾಡಿದ್ರು, ನಾಯಕನಾಗಿ ಉತ್ತಮವಾಗಿ ಚೆನ್ನಾಗಿ ಮಾಡಿದ್ರು. ಜೊತೆಗೆ ಅಲ್ಲಿ ನಮಗೆ ಅದ್ಭುತವಾದ 20 ಬಾಲಿಗೇನೆ 50 ಬಂತು. ಯಾಕಂದ್ರೆ ಇದು ವರ್ಲ್ಡ್ ಕಪ್ ಅಲ್ಲಿ 5ನೇಯ ಅತಿ ಕಡಿಮೆ ಬಾಲಿನ 50 ಇದೆ. ಯಾಕಂದ್ರೆ 2007ರಲ್ಲಿ ನಮಗೆ ಯುವರಾಜ್ ಸಿಂಗ್ ಒಂದು ದೊಡ್ಡ ರೆಕಾರ್ಡ್ ಮಾಡಿ ಇಟ್ಬಿಟ್ಟವ್ರು, 12 ಬಾಲಿಗೆ 50 ಇದೆ. ಅದನ್ನ ಇದುವರೆಗೂ ಅದನ್ನ ಯಾರು ಏನು ಬೀಟ್ ಮಾಡಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ತರದ್ದು ಒಂದು ಆಟ ಬಂದಾಗ 200+ ಕಲೆ ಹಾಕಿದಾಗ ನಾವಿಲ್ಲಿ ನೋಡ್ಬೇಕಾಗಿರೋದು ಬೌಲಿಂಗ್ ಪಡೆ ತುಂಬಾ ಚೆನ್ನಾಗಿದೆ. ಬೂಮ್ರಾ ಇಲ್ದಾಗೂ ಕೂಡ ಸಿರಾಜ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅವತ್ತು ಬೌಲಿಂಗ್ ಪಡೆಯಿಂದನೇ ನಾವು ಮೊದಲ ಮ್ಯಾಚ್ ಅಮೆರಿಕದ ಮೇಲೆ ಗೆದ್ದಿವಿ. ನಿನ್ನೆ ಕೂಡ ಬೌಲಿಂಗ್ ತುಂಬಾ ಅದ್ಭುತವಾಗಿದೆ. ಅದಕ್ಕೆ ನಮ್ಮ ನಿನ್ನೆ ದೊಡ್ಡ ಅಂತರದ ಗೆಲುವೇ ಕಾರಣ. ಇನ್ನೊಂದ್ ಕಡೆಗೆ ನಾವು ನೋಡ್ಬೇಕಾಗಿರೋದು ಫಿನಿಶಿಂಗ್. ಈಗಾಗಲೇ ಪಾಟೀಲ್ ಹೇಳಿದಾಗೆ ದೊಡ್ಡ ಮೊತ್ತ ಕಲೆ ಹಾಕ್ಲಿಕ್ಕೆ ನಮ್ಗೆ ಎಲ್ಲ ಅವಕಾಶ ಇತ್ತು. 260 250 ಆದ್ರೂ ಹೊಡಿಬೋದಾಗಿತ್ತು. ಇಲ್ಲಿ ವೀಕ್ ಆಗಿದ್ದು ಎಲ್ಲ ಒಂದ್ ಕಡೆಗೆ ನಿಧಾನಗತಿ ಆಟ. ಏನಕ್ಕೆ ಹಂಗ ಆಡ್ತಾ ಇದ್ರು ಅಂತಾನೆ ಗೊತ್ತಿಲ್ಲ ನನಗೆ. ತಿಲಕ್ ವರ್ಮಾ ನೆಕ್ಸ್ಟ್ ಓವರಲ್ಲಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು, ಆ ರೈಸೇ ಮಾಡ್ಲಿಲ್ಲ. ನಿಮಗೆ ಬಾಲ್ ಟು ಬಾಲ್ ರನ್ ಕದಿಲಿಕ್ಕೆ T20 ಸೂಕ್ತವಾದ ಫಾರ್ಮೆಟ್ ಅಲ್ಲ. ಇನ್ನೊಂದ್ ಕಡೆಗೆ ನಾವು ಎಲ್ಲಿ ಎಡುತ್ತಾ ಇದೀವಿ ಅಂತ ಹೇಳಿದ್ರೆ ಫಿನಿಷರ್ ಆಗಿ ಆಯ್ಕೆ ಮಾಡ್ಕೊಂಡಿದೀವಿ. ಸಾಕಷ್ಟು ಜನರನ್ನ ಬಿಟ್ಟಿವಿ ನಾವು. ಜಿತೇಶ್ ಶರ್ಮಾ ಅಂತ ಹಾರ್ಡ್ ಹಿಟ್ಟರ್ನ ಬಿಟ್ಬಿಟ್ಟು ನೀವು ರಿಂಕುನ ಎತ್ಕೊಂಡಿದ್ದೀರಾ. ರಿಂಕು ಏನ್ ಮಾಡ್ತಾ ಇದ್ರೆ ಮಿಸ್ಕಮ್ಯುನಿಕೇಶನ್ ಅಲ್ಲಿ ಚೆನ್ನಾಗಾಡೋ ದುಬೇನ ರನ್ಔಟ್ ಮಾಡಿದ್ದಲ್ದೆ ಆ ಜವಾಬ್ದಾರಿನೂ ಕ್ಯಾರಿ ಮಾಡಲ್ಲ. ಯಾಕಂದ್ರೆ ನಿನ್ನೆ ಬ್ಲಾಕ್ ಸಾಯಿಲ್ ಆಗಿರೋದ್ರಿಂದ ಬೌನ್ಸಿ ಬರಲ್ಲ. ನಾವು ಬಾಲ್ ಮೇಲೆನೆ ವೆಯ್ಟ್ ಹಾಕಿ ಎತ್ತಬೇಕು. ಅದನ್ನ ನೀವು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ರನ್ಔಟ್ ಮಾಡಿದ್ದಲ್ದೆ ರನ್ನು ತೆಗಿಲಿಲ್ಲ. ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೊಟ್ರಿ, ಒಂದೇ ಓವರ್ ಅಲ್ಲಿ ಲಾಸ್ ಆಗುತ್ತೆ. ಇದು ನಾವು ಮುಂದಿನ ಹಂತಕ್ಕೆ ಚೇಸಿಂಗ್ ಅಂತ ಬಂದಾಗ
ಬಂದಾಗ ಕಿಂಗ್ ಕೊಹ್ಲಿ ಇಲ್ಲ ಇಲ್ಲಿ ಪಾಕಿಸ್ತಾನ ಮೇಲೆ ನಿತ್ತ ಆಡಿಸ್ಲಿಕ್ಕೆ, ನಾವು ಡೌನ್ ಆರ್ಡರ್ಲೇ ನೋಡ್ಬೇಕಾಗತ್ತೆ. ನನ್ನ ಪ್ರಕಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಓಪನಿಂಗ್ ಅಂತ ಬಂದಾಗ ಕಿಶನ್ ಇದ್ದಾರೆ, ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕಿಶನ್ ನ ನಾವು ಕಂಪೇರ್ ಮಾಡ್ಲಿಕ್ಕೆ ಸಂಜುಗ್ ಸಾಧ್ಯ ಇಲ್ಲ. ಬಟ್ ಸಂಜು ಮತ್ತೆ ನಮ್ಮ ಕರ್ನಾಟಕದ KL ರಾಹುಲ್ ಇದಾರಲ್ಲ, ಅವ್ರನ್ನ ಯಾವುದೇ ಪ್ಲೇಸ್ ಅಲ್ಲಿ ಬೇಕಾದ್ರೂ ಆಡಿಸಬಹುದು. ಮೇ ಬಿ ಫಿನಿಶರ್ ಸ್ಥಾನಕ್ಕೆ ಸಂಜುನ ಇಟ್ಕೊಂಡ್ರು ಕೂಡ ನನ್ನ ಪ್ರಕಾರ ರಿಂಕುಕಿನ್ನ ಬೆಸ್ಟ್ ಚಾಯ್ಸ್. ಇದು ಪಾಕಿಸ್ತಾನ ಮೇಲೆ ಆಡ್ಬೇಕಾದ್ರೆ ನೋಡ್ಬೇಕಾಗತ್ತೆ. ಇನ್ನೊಂದ್ ಕಡೆಗೆ ಅಕ್ಷರ್ ಕೂಡ ಅಂತ ಫಾರ್ಮ್ ಅಲ್ಲಿ ಇಲ್ಲ. ಈ ಸ್ಲಾಟ್ ನೇ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಇದುವರೆಗೂ ಆಡಿರೋ ಪಂದ್ಯಗಳಿರ್ಬೋದು ಅಥವಾ ನೆಕ್ಸ್ಟ್ ಒಂದಿರೋದು ಸಮಸ್ಯೆ ಆಗಲ್ಲ. ನಾವು ಪಾಕಿಸ್ತಾನ ಮೇಲೆ ಗೆಲ್ಬೇಕಾಗತ್ತೆ. ಈ ಗ್ರೂಪ್ ಅಲ್ಲಿ ಇರೋದು ಇಂಡಿಯಾ ಪಾಕಿಸ್ತಾನ ಸ್ಟ್ರಾಂಗ್. ಈ ಹಂತದಿಂದ ನಾವು ಮುಂದಕ್ಕೆ ಹೋಗ್ಬೇಕು. ಜೊತೆಗೆ ಸಾಂಪ್ರದಾಯಿಕ ಎದುರಾಳಿ ನಾವು ವರ್ಲ್ಡ್ ಕಪ್ ಇಟ್ಟರು ಬೇಜಾರಾಗಲ್ಲ, ಅವ್ರ ಮೇಲೆ ಮ್ಯಾಚ್ ಗೆಲ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಒಂದಿಷ್ಟು ಫಿನಿಶಿಂಗ್ ಹಂತವನ್ನ ಮಿಡ್ಲ್ ಆರ್ಡರ್ ಅಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇನ್ನು ಪಾಟೀಲ್ ಸರ್, ಈಗ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಮಿಸ್ಸಿಂಗ್, ಸೊ ಈಗ ಇರೋ ತಂಡಕ್ಕೆ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ವಾ, ಹೇಗೆ ನಿಮ್ಮ ಪ್ರಕಾರ? ಒಂದು ಯಂಗ್ ಇಂಡಿಯಾ ಇದೆ, ತುಂಬಾ ಹೊಡಿಬಿಡಿ ಆಟಗಾರರಿದ್ದಾರೆ, ಒಳ್ಳೆ ಒಳ್ಳೆ ಪ್ಲೇಯರ್ಸು. ಅಂದ್ರೆ ಒನ್ ಮ್ಯಾನ್ ಶೋ ಇದ್ರೂ ಸಾಕು, ಗೆದ್ಬಿಡ್ತೀವಿ ನಾವು. ಇಶಾನ್ ಕಿಶನ್ ಆಗಿರ್ಬೋದು, ನೋಡಿ ಮೊದಲ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವೇ ತುಂಬಾ ಚೆನ್ನಾಗಿ ಆಡಿ ಗೆಲ್ಲಿಸ್ಕೊಟ್ರು. ನಿನ್ನೆ ಕಿಶನ್ ಆಡಿ ತುಂಬಾ ಚೆನ್ನಾಗಿ, ಇನ್ನು ಕಿಶನ್ ಇನ್ನೊಂದು 2 ಓವರ್ ನಿಂತಿದ್ರೆ ಸ್ಕೋರ್ ಎಲ್ಲಿಗೂ ಹೋಗ್ಬಿಡ್ತಿತ್ತು. ಬಟ್ ಯಾಕೆ ನಾವು ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿನ ಮಿಸ್ ಮಾಡ್ಕೋಬೇಕು ಅಂತ ಒಂದು ಹೇಳಿದ್ರೆ, ನೋಡಿ ಇಶಾಂತ್ ಕಿಶನ್ ಔಟ್ ಆದಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೇಕು, ಅದು ಕೂಡ ಹೊಡಿಬಡಿ ರನ್ ಮುಖಾಂತರ. ಕೊಹ್ಲಿದು ಏನು ಲೆಕ್ಕಾಚಾರ ಅಂತಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಅವ್ರು ಹೆಂಗೆ ಭದ್ರ ಬುನಾದಿ ಹಾಕಿ ಕೊಟ್ಟಿರ್ತಾರೆ. ಓಕೆ, ನಿಮಗೆ 2-3 ಓವರಲ್ಲೇ ರನ್ನೇ ಬಂದಿಲ್ಲ, ವಿಕೆಟ್ಸ್ 3 ಹೋಯ್ತಪ್ಪ, ಅವಾಗ ಕೊಹ್ಲಿ ಇದ್ರು ಅಂದರೆ ಅವ್ರು ಮೊದಲು ಪಾರ್ಟ್ನರ್ಶಿಪ್ನ ನೋಡ್ತಾರೆ, ಸಿಂಗಲ್ಸ್ ಡಬಲ್ ಸಾಕು ನನಗೆ ಅಂತ ಹೇಳಿ. ಬಟ್ 80 ರನ್ ನೀವು ಕೊಟ್ಟಾಗ ಕೊಹ್ಲಿ ಅಂತ ಆಟಗಾರರು ಇದ್ದರೆ ಓವರಿಗೆ 10 ರನ್ ಬರಬೇಕು, ವಿತ್ ಒಳ್ಳೆ ಪಾರ್ಟ್ನರ್ಶಿಪ್ಪು ಬರಬೇಕು, ಮತ್ತು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿ ಆಗಬೇಕು. ಇದನ್ನು ಅವರು ತುಂಬ ಫೋಕಸ್ ಮಾಡಿ ಒಂದು ಸ್ವಲ್ಪ ವಿಕೆಟ್ಸ್ಗಳನ್ನು ಉಳಿಸ್ಕೊಂಡು ಲಾಸ್ಟ್ 5 ಓವರ್ಗಳಲ್ಲಿ ಬಿಗ್ ಸ್ಕೋರ್ ಮಾಡಿಬಿಡ್ತಿದ್ರು. ಆವಾಗ 250+ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಿನ್ನೆ ಮಿಸ್ಸಿಂಗ್ ಆಯಿತು. ರೋಹಿತ್ ಶರ್ಮಾ ಹೇಗೆ ನೋಡಿ, ಒಂದು ಕಡೆಗೆ ಕಿಶನ್ ಅಂತ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಇವರು ಕೂಡ ನೋಡಿ ನಿನ್ನೆ ಸಂಜು ಸ್ಯಾಮ್ಸನ್ಗೆ ಎಂಥ ಒಳ್ಳೆ ಅವಕಾಶ ಅದು, ಅದನ್ನೇ 150+ ಅಥವಾ ವಿಕೆಟೇ ಇಲ್ದಂಗೆ ನಮೀಬಿಯಾ ವಿರುದ್ಧ ಮಾಡ್ಬೋದಾಗಿತ್ತು. ಅವಾಗ ನಿಮಗೆ ಮುಂದಿನ ಪಂದ್ಯಕ್ಕೂ ಅಥವಾ ಈ ವಿಶ್ವಕಪ್ನಲ್ಲಿ ನಿಮಗೆ ಚಾನ್ಸ್ ಸಿಕ್ಕಿಲ್ಲಪ್ಪ, ನೆಕ್ಸ್ಟ್ ಅಲ್ಲಿ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿತ್ತು. ಸಂಜು ಸ್ಯಾಮ್ಸನ್ ನೀವು ನ್ಯೂಜಿಲೆಂಡ್ ಜೊತೆನೂ ವೇಸ್ಟ್ ಆಡಿದ್ರಿ, ವೆಸ್ಟ್ ಇಂಡೀಸ್ ಜೊತೆನೂ ವೇಸ್ಟ್ ಪ್ಲೇಯಿಂಗು, ಇಲ್ಲೂ ವಿಶ್ವಕಪ್ನಲ್ಲೂ ಇಂಥದ್ದೇ ಮಾಡಿದರೆ ಇನ್ನು ನಿಮ್ಗೆ ಅವಕಾಶಗಳು ಸಿಗಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಕೊಹ್ಲಿ ಮಹತ್ವ ಏನು ಅಥವಾ ರೋಹಿತ್ ಶರ್ಮಾ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಇನ್ನು ಆ್ಯಸ್ ಅ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅಲ್ಲಿ ರೋಹಿತ್ ಶರ್ಮಾನ ತೊಗೊಂಬಂದರೆ, ನಿಮಗೆ ನಬೀಬಿಯಾ ಅಂತ ಆಟಗಾರರು ಆಡ್ತಾ ಇರುವಾಗ ಯಾಕೆ ನೀವು ಬೂಮ್ರಾನ ಅಷ್ಟೊಂದು ಲೇಟಾಗಿ ಬಾಲಿಂಗ್ ಇಳಿಸಿದ್ದು? ಯಾಕೆ ಮೊದಲು ಅವರು 2ನೇ ಓವರಲ್ಲೇ ಕೊಡಿ, ಒಳ್ಳೆ ಬಾಲರ್. ಅವ್ರನ್ನ ಬಿಟ್ಟು ಹಾರ್ದಿಕ್ ಪಾಂಡ್ಯ ಕೊಟ್ಟೆ, ದುಬೈ ಕೊಟ್ಟೆ, ಅದಾದ ನಂತರ ಇನ್ನೊಬ್ಬ ಬಾಲರ್ ಕೊಟ್ಟು 4ನೇ ಬಾಲರ್ ಆಗಿ ಬೂಮ್ರಾ ಇಳಿಸ್ತಾರೆ. ಅದಕ್ಕೆ 8 ಓವರಲ್ಲಿ ಅಷ್ಟು ರನ್ ಬಂದು ಒಂದು ಸ್ವಲ್ಪ ಎಲ್ಲೋ ಡೌಟ್ ಕೂಡ ಬಂದ್ಬಿಡ್ತು. ಯಾಕಂದ್ರೆ ಪ್ರತಿಯೊಂದು ವಿಶ್ವಕಪ್ಪಲ್ಲಿ ಏನೇನಾದರೂ ಒಂದು ಚಮತ್ಕಾರ ಆಗುತ್ತೆ. ಇವ್ರು ಯಾರಾದರೂ ಒಬ್ಬರು ನಿಂತ್ಕೊಂಡಿದ್ರೆ 209 ಏನು ದೊಡ್ಡ ಟಾರ್ಗೆಟ್ ಅಲ್ಲ. ಯಾಕಂದ್ರೆ 8 ಓವರಲ್ಲಿ 80 ಆಗಿದೆ, ಇನ್ನು ಓವರಿಗೆ 10 ಬೇಕು. ಒಬ್ಬ ಏನಾದರೂ ಬಿಗ್ ಸ್ಕೋರ್ ಮಾಡಿದ್ರೆ ನಿನ್ನೆ ಸೋತ್ ಬಿಡ್ತಿತ್ತು. ಆ ಸೋಲು ಹಂಗ ಮತ್ತೆ ಈಗ 90 ರನ್ಗೆ ಗೆದ್ದಿದ್ವಿ, ಏನು ಸೋಲ್ತಾರೆ ಅಂತಾರೆ. ಬಟ್ ನಿನ್ನೆ ಪಾರ್ಟ್ನರ್ಶಿಪ್ ಆಗಲಿಲ್ಲ ಅವ್ರದ್ದು, ಅದಕ್ಕೆ ಸೋತರು. ನನಗನ್ಸಿದ ಮಟ್ಟಿಗೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನ ಈ ಮ್ಯಾಚ್ ಎಲ್ಲ ಯಾವಾಗಲೂ ಮಿಸ್ ಮಾಡ್ಕೋತಾನೆ ಇರ್ತೀವಿ. ಎಸ್, ಇನ್ನು ಪ್ರೇಮ್ ಸರ್ ಆಗಲೇ ಹೇಳ್ದಾಗೆ ನಾವು ಅಂದ್ಕೊಂಡಿದ್ವಿ ಒಂದು 240+ ಆಗುತ್ತೆ ಅಂತ. ಆದರೆ ಈ ರೀತಿ ಚಿಕ್ಕ ಚಿಕ್ಕ ತಂಡಗಳು, ಅಂದರೆ ನಮೀಬಿಯಾ ತಂಡ ವಿರುದ್ಧನೇ ಈ ರೀತಿ ವೈಫಲ್ಯ ಹೊಂದಾಗ ಮುಂದೆ ದೊಡ್ಡ ದೊಡ್ಡ ಟೀಮ್ಗಳ ಜೊತೆ ಆಡಬೇಕಾದ್ರೆ ಹೇಗೆ ಅಂತ? ಮೇಡಮ್, ನಾವು ಭಾರತದ ಇತಿಹಾಸವನ್ನ ಕ್ರಿಕೆಟ್ ಅಂತ ಎತ್ಕೊಂಡಾಗ ನಾವು ಬಾಂಗ್ಲಾ ಮೇಲೆ ಇನ್ನೇನು ಸೋತೀವಿ, 150ಗೆ ಆಲ್ ಔಟ್ ಆಗೋದು, ಈ ಥರದ್ದೆಲ್ಲ ನೋಡಿದ್ದೀವಿ ನಾವು. ಗುಬ್ಬಿಗಳ ಮೇಲೆ ನೀವು ಹೇಳಿದಾಗೆ ಬ್ರಹ್ಮಾಸ್ತ್ರ ಯಾವತ್ತೂ ಮಾಡಿಲ್ಲ. ಅದು ಗಂಗೂಲಿ ನಾಯಕತ್ವದಿಂದನೂ ಇಲ್ಲಿವರೆಗೂ ನಾವು ಕಂಪೇರ್ ಮಾಡ್ಕೊಂಬಂದ್ರೆ ಸಣ್ಣ ತಂಡಗಳ ಮೇಲೆ ನಾವು ಯಾವತ್ತೂ ದೊಡ್ಡ ಗೇಮ್ ಪ್ಲಾನ್ ಮೇಲೆ ಬರಲ್ಲ, ದೊಡ್ಡ ಎಕ್ಸ್ಪೆರಿಮೆಂಟ್ ತಗೊಂಡು ನಾವು ಅವ್ರನ್ನ ಹೀನಾಯವಾಗಿ ಸೋಲ್ಸ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಯಾವತ್ತೂ ಆಡಿಲ್ಲ. ಯಾಕಂದ್ರೆ ಕ್ರಿಕೆಟ್ ಜನಕರು ಇಂಗ್ಲೆಂಡರ್ ಆಗಿದ್ರು ಕೂಡ ಕ್ರಿಕೆಟ್ನ ಅತ್ಯಂತ ಪ್ರೀತಿಸೋ ಕಂಟ್ರಿ ಭಾರತ. ಹಾಗಾಗಿ ಅದ್ರ ಜೊತೆಗೆ ಸಹ ಆಟಗಾರನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ನಾವು. ಹಾರ್ದಿಕ್ ಪಾಂಡ್ಯ ನೀನೆ ಒಂದು ಬೌಂಡ್ರಿ, ಒಂದು 6 ಬ್ಯಾಕ್ ಟು ಬ್ಯಾಕ್ ಹೊಡೆದ್ಮೇಲೆ ಅದರ್ ಎಂಡಿಗೆ ಬಂದ್ಮೇಲೆ ಆ ಬೌಲರ್ಗೆ ಏನ್ ಶಾಬಾಸ್ಕಿರಿ ವ್ಯಕ್ತಪಡಿಸ್ತಾರೆ, ಚೆನ್ನಾಗಿ ಮಾಡಿದೆ, ಡೋಂಟ್ ವರಿ ನೀನು ಅನ್ನೋ ಲೆವೆಲ್ಗೆ ಆತನಿಗೆ ಒಂದು ಹುರಿದುಂಬಿಸ್ತಾರೆ. ಅಂದ್ರೆ ಹೊಸದಾಗಿ ಬಂದಿರೋ ಕಂಟ್ರಿಗಳಿಗೆ ಇನ್ನೊಂದು ವರ್ಲ್ಡ್ ಕಪ್ ಗೆ ಅವ್ರು ಬರಬೇಕು, ಮತ್ತಷ್ಟು ನಾವು ಚೆನ್ನಾಗಿ ಆಡ್ಕೊಂಡ್ ಬರ್ಬೇಕು. ನಿನ್ನೆ ಇಟಲಿ ನೋಡಿ ನೋಲಾಸ್ ಅಲ್ಲಿ ಗೆದ್ದಿದೆ, ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಟಿವಿಯ ನಿರೂಪಕರು ಕೂಡ ಅದನ್ನ ತುಂಬಾ ಖುಷಿಯಿಂದ ಹೊಗಳುತ್ತಾರೆ. ಅಂದ್ರೆ ಕ್ರಿಕೆಟ್ ನ ಬೇರೆ ಆಡೋದನ್ನ ನಾವು ಅಪ್ರಿಸಿಯೇಟ್ ಮಾಡ್ತೀವಿ. ಅದೇ ನಾವು ಬದ್ಧ ವೈರಿಗಳು ಅಥವಾ ಈಗಾಗ್ಲೇನೆ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡಿರೋ ನಾವು ಆಸ್ಟ್ರೇಲಿಯಾ ಬರ್ಲಿ ಅಥವಾ ನ್ಯೂಜಿಲೆಂಡ್ ಬರ್ಲಿ, ನಾವು ನ್ಯೂಜಿಲೆಂಡ್ ಮೇಲೆ ಸರಣಿ ನೋಡಿದ್ವಿ, ಅದ್ಭುತವಾಗಿ ಗೆದ್ದಿವಿ. ನೆಕ್ಸ್ಟ್ 15ರ ಪಂದ್ಯ ಇದೆಯಲ್ವಾ, ನಾವು ಅಲ್ಲಿ ತುಂಬಾ ಸೀರಿಯಸ್ ಆಗಿ ಆಡ್ತೀವಿ. ಯಾಕಂತ ಹೇಳಿದ್ರೆ ಅವರು ಆಲ್ರೆಡಿ ಕ್ರಿಕೆಟ್ ಅನ್ನ ಆಡಿ ಜೊತೆಗೆ ನಮಗೆ ಬದ್ಧ ವೈರಿಗಳ ಕಂಟ್ರಿ. ಹಾಗಾಗಿ ಅಲ್ಲಿ ನಾವು ಕ್ರಿಕೆಟ್ ನ ತುಂಬಾ ಸೀರಿಯಸ್ ಆಗಿ ಆಡ್ಬೇಕಾಗತ್ತೆ. ಇನ್ನೊಂದು ಅಂತ ಹೇಳಿದ್ರೆ, ಇದು ಅಭ್ಯಾಸ ಪಂದ್ಯಗಳು ಅಂತ ಹೇಳಿದಾಗ ಒಂದು ಒತ್ತಡ ಕಮ್ಮಿ ಇರುತ್ತೆ. ನೀವು ಹೇಳಿದಾಗ ಆ ಪಾಯಿಂಟ್ ಅಲ್ಲಿ ಆಡೋದಾದ್ರೆ
ನಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡ್ಕೋಬೇಕಾದ 5 ಓವರ್ ಆಡ್ಲಿ 4 ಓವರ್ ಆಡ್ಲಿ. ನಿನ್ನೆ ಒತ್ತಡ ಇರಲಿಲ್ಲ, ನಮಗೆ ತಿರ್ಸ್ಲಿಕ್ಕೂ ಆಗ್ತಾ ಇರಲಿಲ್ಲ, ಬಾಲ್ ಸ್ಲೋವರ್ ಆಗಿ ಬರ್ತಾ ಇದೆ, ಅದನ್ನ ಏನ್ ಮಾಡ್ಬೇಕು ಗೊತ್ತಾಗದೆ 1-2 ಬಾಲ್ ಆಡ್ಲಿಕ್ಕೆ ಹೋಗಿ ಸೂರ್ಯ ಕೂಡ ಔಟ್ ಆಗಿ ಹೋಗ್ತಾರೆ. ಆದ್ರೆ ನಮ್ಗೆ ಪಾಟೀಲ್ ಹೇಳಿದಾಗೆ ಮಧ್ಯಮ ಕ್ರಮಾಂಕ, ಅದರಲ್ಲೂ ಕೂಡ 3ನೇ ಕ್ರಮಾಂಕದಲ್ಲಿ ಬರುವ ಆಟಗಾರ ವಿರಾಟ್ ಕೊಹ್ಲಿಯ ಸ್ಥಾನ ಅದು. ಅಲ್ಲಿ ಆಡ್ಬೇಕಾದ್ರೆ ಒಂದು ಓಪನರ್ ಒಳ್ಳೆಯ ರೀತಿಯ ಬುನಾದಿಯನ್ನು ಹಾಕಿಟ್ಟಾಗ ಅದೇ ಒಂದು ಟೆಂಪೋವನ್ನ ಕಂಟಿನ್ಯೂ ಮಾಡಬೇಕು. ಅಥವಾ ಒಂದು ವೇಳೆ ವಿಕೆಟ್ ಹೋಗಿದ್ರೆ ರನ್ ಜೊತೆಗೆ ವಿಕೆಟ್ ನ ಉಳಿಸ್ಕೋಬೇಕು. ಆ ಜವಾಬ್ದಾರಿನ ತಿಲಕ್ ವರ್ಮಾ ಇಟ್ಕೊಂಡಿದ್ದಾರೆ. ಮೇ ಬಿ ತಿಲಕ್ ವರ್ಮಾ ಯಾಕಂದ್ರೆ T20 ರ್ಯಾಂಕಿಂಗ್ ಅಲ್ಲಿ ಒಂದು 23 ವರ್ಷಕ್ಕೆ 4ನೇ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಟ್ ಪ್ರೆಸೆಂಟ್. ಅವರು ಉತ್ತಮ ಲಯದಲ್ಲಿರೋ ಆಟಗಾರ. ಬಟ್ ಈ ನಿನ್ನೆ ಆಡಿರೋ ಆಟ ಅವರ ಬ್ಯಾಟಿಂಗ್ ಶೈಲಿಗಾಗ್ಲಿ, ಅವರ ಬ್ಯಾಟಿಂಗ್ ಈ ಹಿಂದೆ ಆಡಿರೋ T20ಗಾಗ್ಲಿ ಯಾವುದು ಸೂಕ್ತ ಅಲ್ಲ. ಅವರೊಂದಿಷ್ಟು ಬದಲಾವಣೆ ಮಾಡ್ಕೋಬೇಕು. ನಾನು ಈಗಾಗಲೇ ಹೇಳಿದಾಗ ಹಾರ್ದಿಕ್ ಪಾಂಡ್ಯ ತುಂಬಾ ಮೋಲ್ಡ್ ಆಗಿದ್ದಾರೆ. ಆ ಬೌಲಿಂಗ್ ಅಲ್ಲೂ ನಮ್ಗೆ ಏನ್ ಸಮಸ್ಯೆ ಇಲ್ಲ. ನಾನು ಹೇಳ್ತಾ ಇರೋದು ಇಲ್ಲಿ ಅಕ್ಷರ್ ಪಟೇಲ್ ಆಗ್ಲಿ ಅಥವಾ ಇನ್ನೊಬ್ಬ ಆಟಗಾರ ಕಾಯ್ತಾ ಇದ್ದೇನೆ, ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಕೋಟದಲ್ಲಿ ಬಂದಿದ್ದಾರೆ. ಈಗ ರಿಂಕೂನು ಫೇಲ್, ನಿಮಗೆ ಅಕ್ಷರು ಫೇಲ್ ಅಂತ ಹೇಳಿದಾಗ ನೀವು ವಾಷಿಂಗ್ಟನ್ ಸುಂದರ್ ಮರೆ ಹೋಗ್ಬೋದು, ಇನ್ನೂ ಒಂದು ಆಪ್ಷನ್ ಇದೆ. ಜೊತೆಗೆ ಸಂಜು ಅಂತ ಬಂದಾಗ ಪಾಟೀಲ್ ಹೇಳಿದಾಗ ಒಂದು ವೇಳೆ ಇದೇ ಇಂಜುರಿಯಿಂದಾನೆ ನಮ್ಗೆ ಅಥವಾ ಇದೇ ಆರೋಗ್ಯ ಸಮಸ್ಯೆಯಿಂದ ಅಭಿಷೇಕ್ ಶರ್ಮಾ ಆಡ್ಲೇ ಇಲ್ಲ ಪಾಕಿಸ್ತಾನದ ಮೇಲೆ ಸರಣಿಗೆ ಈ ಒಂದು ಮ್ಯಾಚ್ಗೆ ಅಂತ ಹೇಳಿದಾಗ ಅಲ್ಲಿ ಸಂಜು ಏನ್ ಮಾಡ್ತಾರೆ, ಇದೇ ರೀತಿಯ 1-2 ಸಿಕ್ಸ್ ಹೊಡೆದು ಹೋಗ್ತಾರ? ನೋ, ಅಲ್ಲಿ ಸಿಚುಯೇಷನ್ಗೆ ಆಟ ಆಡ್ಬೇಕಾಗತ್ತೆ. ಓಪನಿಂಗ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಅಂತ ಹೇಳಿದಾಗ ನಮ್ಗೆ ಈ ಹಿಂದೆನೂ ಕೂಡ ಗೊತ್ತು, ಇವತ್ತು ಗೊತ್ತು, ಬೌಲರ್ ಗಳನ್ನ ನೆಚ್ಚಿಕೊಂಡ ದೇಶ ಅದು. ಬ್ಯಾಟ್ಸ್ಮನ್ ಗಳಿಗಿಂತ ಉತ್ತಮ ಬೌಲರ್ ಜೊತೆಗೆ ಬರ್ತಾರೆ. ಈಗ ಯಾರೋ ಸ್ಪಿನ್ನರ್ ಒಬ್ಬ ನಾನೇನೋ ದಬಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅದನ್ನ ನೋಡೋಣ, 15ಕ್ಕೆ ನೋಡೋಣ. ಅದಾದ್ಮೇಲೆ ಶಾಹಿನ್ ಶಾ ಅಫ್ರಿದಿ ಕೂಡ ತುಂಬಾ ಡ್ಯಾಮೇಜ್ ಮಾಡ್ತಾರೆ ಓಪನಿಂಗ್ ಏನೇ. 2 ವಿಕೆಟ್ ತೆಗೆದು ಅಥವಾ 3 ಜನ ವಿಕೆಟ್ ತೆಗೆದಿರೋದನ್ನು ನೋಡಿದೀವಿ ನಾವು. ಹಾಗಾಗಿ ಅವ್ರನ್ನೆಲ್ಲ ಎದುರಿಸಬೇಕಂತ ಹೇಳಿದಾಗ ಓಪನರ್ಗಳು ಹಾಗೇನೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಸೂರ್ಯವರೆಗೂ ತುಂಬಾ ಜವಾಬ್ದಾರಿಯಿಂದ ಆಡಬೇಕು. ನಿನ್ನೆ ಆ ಜವಾಬ್ದಾರಿ ನೀವು ಹೇಳಿದಂಗೆ ಸೀರಿಯಸ್ನೆಸ್ ಇರಲಿಲ್ಲ. ಅದನ್ನ ಮುಂದಿನ ಪಂದ್ಯಕ್ಕೆ ಬದಲಾವಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಎಸ್, ಇನ್ನು ಇದಿಷ್ಟು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. IPL ಪಂದ್ಯಗಳನ್ನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸೋದಕ್ಕೆ ಅವಕಾಶ ನೀಡಲಾಗಿದೆ. ಸೊ ಮೊದಲಿಗೆ ಪಾಟೀಲ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಆಸ್ ಅ ಫ್ಯಾನ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜವಾಗ್ಲೂ ಖುಷಿ ಸುದ್ದಿ. ಯಾಕಂದ್ರೆ ಹೋಮ್ ಗ್ರೌಂಡಲ್ಲಿ ಆಡುವಂತಹ ಖುಷಿ ಮತ್ತು ಆ ಜೋಶು ಮತ್ತು ಒತ್ತಡ ಎದುರಾಳಿ ತಂಡದ ಮೇಲೆ ಇರುತ್ತೆ. ನೀವು ಒಂದು ಗ್ರೌಂಡಲ್ಲಿ ಒಂದು 50,000 ಜನ ನಿಮ್ಮ ಅಪೋಸಿಟ್ ಆಗಿ ಕೂಗ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ. ಅದರಲ್ಲೂ ಕೂಡ ವಿಶ್ವದಲ್ಲೇ ಇಡೀ ಕ್ರಿಕೆಟ್ ಎಷ್ಟು ಪ್ರೀತಿಸ್ತಾರೋ ಅದು ಎಲ್ರಿಗೂ ಗೊತ್ತಿದೆ RCB ಫ್ಯಾನ್ ಕ್ರೇಜ್ ಹೇಗಿದೆ ಅಂತ. ಅದರಲ್ಲೂ ಕೂಡ ನಾವು ಚಾಂಪಿಯನ್ ತಂಡ, ಹಾಲಿ ಚಾಂಪಿಯನ್ ತಂಡ, ಅದೊಂದು ಜೋಶ್ ಬೇರೆ ಇದೆ. ವಿರಾಟ್ ಕೊಹ್ಲಿ ಅಂತ ಆಟಗಾರ ತಂಡದಲ್ಲಿ ಇದ್ದಾಗ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಹೋದವರು ಒಬ್ರು ಕೂಡ ಅವನು ಎಂಥದ್ದೇ ಸಭ್ಯಸ್ಥ ಒಳ್ಳೆಯ ಒಂದೇ ಮಾತಾಡದೇ ಇರೋನು ಕೂಡ ಕೂಗ್ತಾ ಇರ್ತಾನೆ. ಅಷ್ಟು ಜೋಶ್ ಇರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಆಡ್ತಾ ಇರೋದು ಒಂದು ಒಳ್ಳೆಯ ಸಂಗತಿ. ಏನೋದ ನನಗೆ ಇದನ್ನ ಬ್ಯಾನ್ ಮಾಡ್ತಾರೆ ಅಂತ ಕೇಳಿದಾಗಲೇ ಒಂದು ಸ್ವಲ್ಪ ಶಾಕ್ ಆಗಿತ್ತು. ಆಯ್ತು, ಇನ್ಸಿಡೆಂಟ್ ಆಗಿದೆ, ನಾವು ಒಪ್ಕೊಳ್ಳೋಣ. ಅದರಿಂದ ಸಾಕಷ್ಟು ದುಃಖನೂ ಪ್ರತಿಯೊಂದು ಫ್ಯಾಮಿಲಿಗೂ ಆಗಿದೆ. ಅದಾದ ನಂತರ ಅದನ್ನ ಸರಿಪಡಿಸುವಂತಹ ಒಂದು ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಎಲ್ಲರೂ ಕೂಡ ಅಲ್ಲಿ ಜಗ್ಗಾಟ, ಇವ್ರನ್ನ ಕೇಳು ಅವ್ರನ್ನ ಕೇಳು, ಅದು ಇದು. ಕೊನೆಗೂ ಕೂಡ ನಮ್ಮ ಸರ್ಕಾರ ಒಪ್ಕೊಂಡಿದೆ. ವೆಂಕಟೇಶ್ ಪ್ರಸಾದ್ ಅವರ ಒಂದು ಏನಂತಾರೆ ಕಂಟಿನ್ಯೂ ಪ್ರಯತ್ನ ಇತ್ತು ಅವ್ರದ್ದು. ನಿಜವಾಗ್ಲೂ ಅವ್ರು ಬಂದಿದ್ದಕ್ಕೆ ಆಯ್ತೇನೋ ಅಂತ ಅನಿಸಿರುವಷ್ಟು ಮಟ್ಟಿಗೆ ಇದೆ ಇದು. ಪಾಪ ತುಂಬ ದುಡಿದ್ರು, ಅದಕ್ಕೆ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಬಟ್ ಕೆಲವೊಂದು ಷರತ್ತುಗಳನ್ನು ಇಟ್ಟಿದ್ದಾರೆ. ಏನು ಅಂತಂದರೆ ಆ ಒಂದು ಸ್ಟೇಡಿಯಂನಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರಿಗೆ ಮಾತ್ರ ಟಿಕೆಟ್ಸನ್ನ ಕೊಡಬೇಕು. ಕಳೆದ ಸರಿ ಹಂಗಿಲ್ಲ. ಕೆಲವೊಬ್ರು VIP ಬಂದರು, ಅವ್ರಿಗೊಂದು 100 ಎಕ್ಸ್ಟ್ರಾ ಕೊಡಿ, ಅಥವಾ ಜನ ಜಾಸ್ತಿ ಆಗಿದ್ದಾರೆ ಹೊರಗಡೆ ಅವ್ರನ್ನ ಒಂದು ಸ್ವಲ್ಪ ಕೊನೆಗೆ ಕಳಿಸಿ, ಹಾಗೆಲ್ಲ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಸೀಟ್ಗಳನ್ನ ಉಳಿಸ್ಕೊಂಡು ಕೊಡಬೇಕು. ಅದಾದ ನಂತರ ಮೂಲಭೂತ ಸೌಕರ್ಯಗಳು ಏನಿದಾವೆ, ಒಬ್ಬ ಪ್ರೇಕ್ಷಕ ಬಂದರೆ ಆತನಿಗೆ ಏನು ಬೇಕು ಅದು ಸಿಸ್ಟಮೆಟಿಕ್ ಆಗಿ ಆತನಿಗೆ ಸಿಗಬೇಕು. ಮತ್ತು ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ನೀವು ಯಾವುದೋ ಒಂದು ಕಬ್ಬಿಣ ಅಲ್ಲಿ ಸರಿ ಇಲ್ಲ, ಓಕೆ ಇಲ್ಲಿ ಕ್ರ್ಯಾಕ್ ಹೊಡೆದಿದೆ ಅಂಥದ್ರಲ್ಲಿ ನೀವು ಕೂರಿಸ್ತೀನಿ ಅಂಥದನ್ನೆಲ್ಲ ನಡೆಯಲ್ಲ. ಆ ಒಂದು ಕಮಿಟಿ ಏನು ಮಾಡಿದ್ರಲ್ಲ ಅದು ಒಳ್ಳೆ ನಿರ್ಧಾರವನ್ನು ಕೊಟ್ಟಿದೆ. ಬಟ್ ಇದು ಫೈನಲ್ ಅಲ್ಲ. ಈಗ ಗುಡ್ ನ್ಯೂಸ್ ಅಂದ ತಕ್ಷಣ ಆಡ್ಸೇ ಬಿಡ್ತಾರೆ, ಇದು ಇನ್ನೂ ಆಗಿಲ್ಲ. ಆ ಕಮಿಟಿ ಹೇಳಿರುವಂತಹ ನಿಯಮಗಳನ್ನು ಪಾಲಿಸಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಓಕೆ ಅಂದಮೇಲೆ ಆಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಬಟ್ 99.99 ಆಡೇ ಆಡುತ್ತೆ. RCB ಅಭಿಮಾನಿಗಳಿಗೆ ದೊಡ್ಡ ಖುಷಿ ಸುದ್ದಿ. ನನಗಂತೂ ಸೆಲೆಬ್ರೇಷನ್ ಅಷ್ಟೇ. ಎಸ್, ಪ್ರೇಮ್ ಸರ್, ನೀವೇನು ಹೇಳ್ತೀರಾ RCB ಅಭಿಮಾನಿಯಾಗಿ? ನಿಜ ಮೇಡಮ್, ಇದು ಆ ಮೊದಲಿಗೆ ನಿರ್ಧಾರವನ್ನು ತೆಗೆದುಕೊಂಡಾಗ ನಾವು ಹೇಳ್ತಾ ಇದ್ದೇವೆ, ಅದೇನು ನೋಡಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರೆ ಅಂತೆ. ಒಂದು ಇದುವರೆಗೂ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಮ್ಯಾಚ್ ಇಂದ ಹಾನಿಯಾಗಿರೋದನ್ನ ಯಾವತ್ತೂ ನೋಡಿಲ್ಲ. ಪಾಯಿಂಟ್ ನಂಬರ್ 1. ಇನ್ನೊಂದು ಅಂತ ಹೇಳಿದ್ರೆ ನೀವು ಮಾಡಿರೋ ಮಿಸ್ಟೇಕ್ ಅದು. ತರಾತುರಿಯಲ್ಲಿ ಏನೋ ಒಂದು ಇವೆಂಟ್ ಮಾಡಕ್ ಹೋಗಿ ಹಾಗಿದ್ ಪ್ರಭಾವನೇ ಹೊರತು ಅಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಇಂದ ತೊಂದರೆ ಆಗಿಲ್ಲ, ಯಾರಿಗೂ ಬಾಲ್ ಬಡಿಸತ್ತಿಲ್ಲ ಅಥವಾ ಮ್ಯಾಚಿಗೆ ಹೋದಾಗ ಗಲಾಟೆ ಆಗಿಲ್ಲ. ನೋ ಪ್ರಾಬ್ಲಮ್. ಯಾಕಂದ್ರೆ ಟಿಕೆಟ್ ಇರೋರು ಹೋಗ್ತಾರೆ,
ಟಿಕೆಟ್ ಇಲ್ದೇ ಇರೋರು ಕೊನೆವರೆಗೂ ಟಿಕೆಟ್ ಸಿಗತ್ತಾ ಅಂತ ನೋಡ್ತಾರೆ, ವಾಪಸ್ ಬರ್ತಾರೆ ಅಥವಾ ಪ್ಲೇಯರ್ ನೋಡ್ಕೊಂಡು ವಾಪಸ್ ಹೋಗ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾವ್ದು ಹಾನಿ ಇದುವರೆಗೂ ಕೂಡ ಆಗಿಲ್ಲ. ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿರೋದ್ರಿಂದ ಖುಷಿ ಏನಂತ ಹೇಳಿದ್ರೆ, ಈಗಾಗ್ಲೇ ವನಿತೆಯರು 2 ಬಾರಿ ಕಪ್ ಎತ್ತಿದ್ದಾರೆ. ಜೊತೆಗೆ ನಾವು ಹಾಲಿ ಚಾಂಪಿಯನ್ ಇರೋದ್ರಿಂದ ಉದ್ಘಾಟನಾ ಪಂದ್ಯ ನಮ್ಮಲ್ಲೇ ನಡೆಯೋದ್ರಿಂದ ಆ 2 ಕಪ್ಗಳ ಜೊತೆಗೆ ವನಿತೆ ಈ ಕಡೆಗೆ ಸ್ತ್ರೀಯ ಈ ಒಂದು ವುಮೆನ್ಸ್ ಕೂಡ ಇರ್ತಾರೆ, ಈ ಕಡೆಗೆ ನಮ್ಮ ಕ್ಯಾಪ್ಟನ್ ಕೂಡ ಇರ್ತಾರೆ. ಇಬ್ರು ಆ ಕಪ್ ಎತ್ಕೊಂಬಂದು ಇಟ್ಟಿರೋ ಕ್ಷಣ ಇರ್ಬೋದು. ಆ ಒಂದು ಸಿಚುಯೇಷನ್ ನೋಡ್ಲಿಕ್ಕೆ ಫ್ಯಾನ್ಸ್ಗೆ ಬೇರೆ ಕಡೆ ಮ್ಯಾಚ್ ಇಟ್ಟಿದ್ರೆ ಸಾಧ್ಯನೇ ಇರಲಿಲ್ಲ ನೋಡ್ಲಿಕ್ಕೆ. ಹಾಗಾಗಿ ನಮ್ಗೆ ಇಲ್ಲಿ ನಡೆಯೋದ್ರಿಂದ ಅದೊಂದನ್ನ ನೋಡಿ ಖುಷಿ ಪಡೋದಾಗತ್ತೆ. ಜೊತೆಗೆ ಸರ್ಕಾರ ಅಂತ ಬಂದಾಗೂ ಸಿಂಚನ ಅದು ನಮ್ಮಲ್ಲೇ ನಡೆಯೋದ್ರಿಂದ, ಅದರಲ್ಲೂ RCB ಹೋಮ್ ಗ್ರೌಂಡ್ ಇದೆ ಆಗಿರೋದ್ರಿಂದ ನಮಗೆ ಒಂದು ವೇಳೆ ಈ ಮ್ಯಾಚ್ ಆಡಿಸ್ತೇ ಹೋದ್ರೆ ವೈಯಕ್ತಿಕವಾಗಿ ಸರ್ಕಾರಕ್ಕೂ ಲಾಸ್ ಆಗುತ್ತೆ, ಇನ್ನೊಂದ್ ಕಡೆಗೆ ಅಭಿಮಾನಿಗಳಿಗೂ ನಷ್ಟ ಆಗುತ್ತೆ. ಎಲ್ಲೋ ಒಂದಿಷ್ಟು ಕಾಸ್ಟ್ಲಿ ಹೋಗ್ಲೇಬೇಕನ್ನೋ ಅಭಿಮಾನಿಗಳು ಅಥವಾ ಆ ಭಾಗದಲ್ಲಿರೋ ಅಭಿಮಾನಿಗಳು ನೋಡ್ತಾರೆ ವಿನ, ನಾವು ಲೋಕಲ್ ಅಲ್ಲಿ ಫ್ಯಾನ್ಸ್ ಏನಿರ್ತೇವೋ ಅವ್ರು ಹೋಗ್ಲಿಕ್ಕೆ ಕಷ್ಟ ಆಗ್ಬಿಡತ್ತೆ, ಅಷ್ಟು ದೊಡ್ಡದನ್ನ ಭರಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನಡೆಯೋದು ವಂಡರ್ಫುಲ್. ಜೊತೆಗೆ ನಾವು ಹೋಮ್ ಪಿಚ್ಚಲ್ಲಿ ಆಡೋದ್ರಿಂದ ಹೋಮ್ ಗ್ರೌಂಡ್ಗಳಲ್ಲಿರೋ 7 ಪಂದ್ಯಗಳಲ್ಲಿ ನಾವು ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿ ಆ ಪಂದ್ಯಗಳನ್ನು ಗೆಲ್ಲೋದ್ರಿಂದ ಹಾಲಿ ಚಾಂಪಿಯನ್ ಆಗಿರೋರು ಮತ್ತೊಮ್ಮೆ ಚಾಂಪಿಯನ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ನಾವು ಬೇರೆ ಗ್ರೌಂಡಿಗೆ ಹೋಗಿ ಬರೀ ರನ್ನಿಂಗ್ ಇರುತ್ತೆ, ಚೆನ್ನೈ ಹೋಗ್ತೀವಿ, ಡೆಲ್ಲಿ ಹೋಗ್ತೀವಿ, ಮುಂಬೈ ಹೋಗ್ತೀವಿ, ಯಾಕಂದ್ರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇಲ್ದೇ ತಂಡ ತುಂಬಾ ಕುಸ್ತೋಗ್ಬಿಡುತ್ತೆ. ಹಾಗಾಗಿ ಅದು ಪ್ಲಸ್ ಪಾಯಿಂಟ್. ಇವೆಲ್ಲವನ್ನ ಕನ್ಸಿಡರ್ ಮಾಡಿದ್ರೆ RCB ಮ್ಯಾಚ್ ನಡೆಯೋದು 100%. ಅದು ನಿನ್ನೆ ಕೂಡ ಒಂದು ಇದ್ರ ಮೂಲಕ ಗೃಹ ಸಚಿವರು ಹೇಳಿದ್ದಾರೆ. ಜೊತೆಗೆ ಪಾಟೀಲ್ ಹೇಳಿದಾಗೆ ವೆಂಕಟೇಶ್ ಪ್ರಸಾದ್ಗೆ ಕ್ರೆಡಿಟ್ ಕೊಡಬೇಕು. ಒಬ್ಬ ಕ್ರೀಡಾಪಟು ಆದಾಗ ಕ್ರೀಡೆಗಳ ಮಹತ್ವ ಗೊತ್ತಿರುತ್ತೆ. ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ತರಬೇಕು, ನಾನು ಕೇವಲ IPL ಮಾತ್ರ ಅಲ್ಲ ಅಂತ ದುಡಿತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಜೊತೆಗೆ RCB ಮ್ಯಾಚ್ ಆಡ್ತಿರೋದು ಒಬ್ಬ ಅಭಿಮಾನಿಯಾಗಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ. ಎಸ್, ಇನ್ನು ಪಾಟೀಲ್ ಸರ್, ಈ ಸಲ RCB ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಟೀಮ್ ಬಗ್ಗೆ ಅಂತೂ 2 ಮಾತಿಲ್ಲ, ಅಂತ ಸ್ಟ್ರಾಂಗ್ ಟೀಮ್. ಯಾಕಂದ್ರೆ ಹಾಲಿ ಚಾಂಪಿಯನ್ಸ್ ನಾವು. ಈ ಟೀಮ್ ಅಂತೂ ಚೇಂಜಸ್ ಇಲ್ಲ. ಶೆಫರ್ಡ್ನ ನೋಡಿದ್ರೆ ಈಗಲೂ CSK ಅವ್ರು ನಡಕ್ತಾ ಇದ್ದಾರೆ. ಸಾಲ್ಟ್ನ ನೋಡಿದ್ರೆ ಉಳಿದವರೆಲ್ಲರೂ ಈಗ ನೋಡಿ ಸಾಲ್ಟ್ ಎಂಥ ಫಾರ್ಮಲ್ಲಿ ಇದ್ದಾರೆ, ಇಂಗ್ಲೆಂಡ್ ತಂಡದಲ್ಲೂ ಆಡ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಪರ್ಫಾರ್ಮೆನ್ಸ್ ಇದೆಯಲ್ಲ, ಬೇರೆ ಯಾವ ತಂಡದಲ್ಲೂ ಆ ಒಂದು ಜೋಶು ಕಾಣಿಸ್ತಾ ಇಲ್ಲ ನನಗೆ ಈಗ. ಮತ್ತು ಇನ್ನೊಂದೇನೆಂದರೆ, ಪ್ರೇಮ್ ಒಂದು ಒಳ್ಳೆ ಮಾತು ಹೇಳಿದರು, 3 ಕಪ್ ನಮ್ಮ ಹತ್ರ ಇದೆ, 3 ಕಪ್ ಇಡಬೇಕು ಅಂತ ಹೇಳಿ. ನೋಡಿ, ನಾವು 17 ವರ್ಷದಿಂದ 1 ಕಪ್ ಇಲ್ಲ ಅಂತ ಹೇಳಿ ಸುಣ್ಣಾಗಿದ್ವಿ. ಬಟ್ ಈಗ 24, 25, 26 3 ವರ್ಷ 3 ಕಪ್ ಬಂದಿದೆ. 3 ಒಂದು ಕಡೆಗೆ ಇಟ್ಟು ಒಂದು ಫೋಟೋ ತೆಗೆದು ಕೊಯ್ಲಿನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ CSK ಮತ್ತು ಉಳಿದವ್ರಿಗೂ ಎಲ್ಲರಿಗೂ ಊರಿಸ್ಬೇಕು ಅನ್ನೋದು ನನ್ನ ಆಸೆ. ಅದು ಆಗಬೇಕು. ಆ್ಯಕ್ಚುಲಿ ಅದೊಂದು ಒಳ್ಳೆ ಐಡಿಯಾ. ಗೊತ್ತಿಲ್ಲ ನನಗೆ, ಫಸ್ಟ್ ಕಪ್ ಬಂದಾಗ ಹುಡುಗಿಯರು ಬಂದಿದ್ರು, ಈಗ ಕರೆಸ್ತಾರೆ ಇಲ್ಲ ಗೊತ್ತಾ. ಕರೆಸಿದ್ರೆ ಭಾಳ ಬೆಟ್ರು, ಅವ್ರಿಗೊಂದು ಒಳ್ಳೆ ಸನ್ಮಾನ ಅನ್ನೋ ಆಗುತ್ತೆ. RCB ಹವಾ ಇನ್ನೊಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗುತ್ತೆ. ನೋಡಿ, ಸ್ಮೃತಿ ಮಂದನ ಈಗ ನೋಡಿ, ಕೊಹ್ಲಿ ಕಟ್ಟಿದ ಸಾಮ್ರಾಜ್ಯ ಅಂತ ಕೆಲವೊಬ್ರು ವರ್ಣನೆ ಮಾಡ್ತಾರಲ್ಲ, ಸ್ಮೃತಿ ಮಂದನ ಜಸ್ಟ್ ಟಾಸ್ ಹಾಕಕ್ಕೆ ಹೋದ್ರೆ ಕಿವಿ ಮುಚ್ಕೋಬೇಕು, ಅಷ್ಟು ಜೋಶ್ ನಮ್ಮ RCB. ನೋಡಿ, ಬರೀ 35,000 ನಮ್ಮ ಸ್ಟೇಡಿಯಂ ಜನ ಕೂತ್ಕೊಳ್ಳುವಂಥ ಕೆಪಾಸಿಟಿ. ನೋಡಿ, ಮೋದಿ ಸ್ಟೇಡಿಯಂನಲ್ಲಿ 1 ಲಕ್ಷ ಜನ ಕೂತ್ಕೋತಾರೆ, ಯಾರು ಕಿರ್ಸಲ್ಲ ಅವ್ರ ತಂಡಕ್ಕೆ. ಮುಂಬೈಯಲ್ಲಿ 50,000 ಜನ ಕೂತ್ಕೋತಾರೆ, ಯಾರು ಕಿರ್ಸಲ್ಲ. 35,000 ಜನ ಪ್ಲೇಯರ್ಸ್ ಕಿವಿ ಮುಚ್ಕೋಬೇಕು ಅಂತಂದ್ರೆ ಅಷ್ಟು ಜೋರ್ ಕಿರ್ಸ್ತಾರೆ. ಅಂದರೆ ನಮ್ಮ ಜೋಶ್ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು. ಇಂಥ ಒಂದು ಸ್ಟೇಡಿಯಂನ ನೀವು ಬೇಡ ಅಂತ ಹೇಳಿ ನಿರ್ಧಾರ ತಗೊಂಡಿದ್ದೇ ಮೊದಲೇ ದೊಡ್ಡ ತಪ್ಪು. ಅದರಲ್ಲೂ ನನಗೆ ಪ್ರೇಮ್ ಹೇಳಿದ್ಮೇಲೆ ಅದು ಒಂದು ಸ್ವಲ್ಪ ಮೈಂಡಿಗೆ ಬಂದಿದ್ದು. ಹೌದು, ಅಲ್ಲಿ ಮ್ಯಾಚ್ ಆಡುವಾಗ ಏನು ತೊಂದರೆ ಆಗಿದೆ? ಯಾರು ಸತ್ತಿಲ್ಲ, ಜಗಳ ಆಡಿಲ್ಲ, ಏನೂ ಆಗಿಲ್ಲ. ಓಕೆ, ಬಾಂಬ್ ಬಿದ್ದಾಗ ಕ್ಯಾನ್ಸಲ್ ಮಾಡಿದರೆ ಓಕೆ, ಆಮೇಲೆ ರಿಪೇರಿ ಆಯಿತು, ಬಂತು. ಎಲ್ಲೋ ನಡೆದಿತ್ತು, ಓಕೆ, ಕಾಲು ತುಳಿತ ಹೊರಗಡೆ ಆಯಿತು, ಅದು KSC ಎಡವಟ್ಟು ಅಥವಾ ಸರ್ಕಾರದ ಎಡವಟ್ಟು, ಅದು ಎಲ್ಲ ತನಿಖೆಯಲ್ಲೇ ಗೊತ್ತಾಗಲಿ. ಬಟ್ ಹೊರಗಡೆ ಎಡವಟ್ಟಿಗೆ ಒಳಗಡೆ ಮ್ಯಾಚ್ ಕ್ಯಾನ್ಸಲ್ ಮಾಡೋದು ಮೂರ್ಖತನದ ನಿರ್ಧಾರ ಆಗಿತ್ತು. ಬಟ್ ಅದನ್ನು ಈಗ ಸರಿಪಡಿಸಿದ್ದಾರೆ, ಆಗ್ತಾ ಇದೆ, ಅದು ಖುಷಿ. ಅದ್ರ ಜೊತೆಗೆ RCB ಕೇವಲ ಹೊರಗಡೆ ಆಡೋದ್ರಿಂದ ಪ್ರೆಷರ್ ಜಾಸ್ತಿನೇ ಆಗುತ್ತೆ. ನೀವು ಚೆನ್ನೈ ಆದಾಗ ಅಲ್ಲೇ 2 ಮ್ಯಾಚ್ ಆಡು, ಇಲ್ಲೇ 2 ಮ್ಯಾಚ್ ಆಡು. ಹೋಮ್ ಗ್ರೌಂಡ್ ಅಂತ ಇದ್ದಾಗ ನೀನು ಇಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀಯ, ಇಲ್ಲಿ ಜಾಸ್ತಿ ಟೈಮ್ ಕಳೆದಿರ್ತೀಯ, ಅಲ್ಲಿ ವಾತಾವರಣ ಏನು, ಆ ಪಿಚ್ ಏನನ್ನ ಬಯಸುತ್ತೆ, ಸ್ಪಿನ್ ಆಗ್ತಾ ಇದೆ, ಆ ಟ್ರ್ಯಾಕ್ ಯಾವ್ದು ಚೇಂಜ್ ಮಾಡಿದ್ದಾರೆ, ರೆಡ್ ಸಾಯಿಲ, ಬ್ಲ್ಯಾಕ್ ಸಾಯಿಲ, ಇದೆಲ್ಲ ನಿಮ್ಮ ಮೈಂಡಲ್ಲಿದ್ದಾಗ ಆ ಗ್ರೌಂಡಲ್ಲಿ ಆಡಿದಾಗ ನಿಮಗೆ ಹೆಚ್ಚಿನ ಅಡ್ವಾಂಟೇಜ್ ಇರುತ್ತೆ, ಗೆಲುವಿಗೆ. ಅದೇ ಕಾರಣಕ್ಕಾಗಿ ಇಲ್ಲಿ ಆಡಿಸ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಕೊಹ್ಲಿ ಅವರು ಎಷ್ಟು ವರ್ಷ ಆಡ್ತಾರೆ, ನಮಗೆ ಎದೆ ಡಗಡಗ ಅಂದಿರುತ್ತೆ. ಯಾಕಂದರೆ ಯಾವಾಗ ಎಲ್ಲಿ ಇವರು ಇದನ್ನು ಟ್ವಿಟರ್ ಚೆಕ್ ಮಾಡ್ತಾ ಕೂತ್ಕೋಬೇಕು, ನಾವಿನ್ನು ಎಲ್ಲಿ ರಿಟೈರ್ಮೆಂಟ್ ಕೊಡ್ತಾರೆ ಅನ್ನೋಂಥ ಭಯ ಇದೆ. ಕೊಹ್ಲಿ ಎಷ್ಟು ವರ್ಷ ಆಡ್ತಾರೋ ಅಷ್ಟು ವರ್ಷ ಅವ್ರನ್ನ ಆಡೋದನ್ನು ನಮ್ಮ ಕಣ್ಣು ತುಂಬ ನಾವು ನೋಡಬೇಕು, ಆಸೆ ಪಡಬೇಕು ಅನ್ನೋಂಥ ಕೊಹ್ಲಿ ಅಭಿಮಾನಿಗಳಿಗೆ ಆ ಗ್ರೌಂಡಲ್ಲಿ ಆಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಪ್ರೇಮ್ ಸರ್, ಇನ್ನು ಈಗ ಈ ಸಲ IPL ಟೀಮ್ಸ್ ನೋಡಿದ್ರೆ RCBಗೆ ಟಕ್ಕರ್ ಕೊಡೋ ಟೀಮ್ಸ್ ಯಾವ್ದಿದೆ ಅಂತ ಅನ್ಸುತ್ತೆ?
ಕಂಪೇರಿಟಿವ್ಲಿ ಚಾನ್ಸೇ ಇಲ್ಲ. ಹಾಲಿ ಚಾಂಪಿಯನ್ ನಾವು ಬೇರೆ ಬೇರೆ ಲೀಗ್ ಗಳನ್ನ ಫಾಲೋ ಮಾಡೋದ್ರಿಂದ ಹೇಳೋದಾದ್ರೆ ನಮಗೆ ಈಗಾಗ್ಲೇನೆ ವರ್ಲ್ಡ್ ಕಪ್ ಹೇಳೋದಾದ್ರೂ ಕೂಡ ನಿಮಗೆ ಅದ್ಭುತ ಬೌಲಿಂಗು, ಹ್ಯಾಟ್ರಿಕ್ ತೆಗೆದು 5 ವಿಕೆಟ್ ತೆಗೆದು ಶೆಪರ್ಡ್ ಈ ಒಂದ್ ಕಡೆಗೆ ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ನಾವು T10 ಲೀಗ್ ಗಳನ್ನ ನೋಡ್ಕೊಂಡ್ ಬಂದಾಗ ಟೀಮ್ ಡೇವಿಡ್ ಅಬ್ಬರ ಮ್ಯಾಚೇ ಕೈ ಬಿಟ್ರು ಅನ್ನೋದನ್ನ ಗೆಲ್ಸ್ಕೊಟ್ಟವ್ರೆ. ಇನ್ನೊಂದ್ ಕಡೆಗೆ ಫಿಲ್ ಸಾಲ್ಟ್ ಅದ್ಭುತ ಲಯದಲ್ಲಿ ಇದ್ದಾರೆ. ಬೆತ್ತಲ್ ನೋಡಿ ಎಂತೆಂತ 6 ಬಾರಿಸ್ತಿದ್ದಾರೆ, ಯಂಗ್ ಪ್ಲೇಯರ್. ನೀವು ಪ್ರತಿ ಒಬ್ಬ ಆಟಗಾರ, ವಿರಾಟ್ ಕೊಹ್ಲಿ ಅದು T20 ಬಗ್ಗೆ ಹೇಳಕ್ ಆಗಲ್ಲ, ಗ್ಯಾಪ್ ಅಲ್ಲಿ ಇದಾರೆ, ಅದನ್ನೆಲ್ಲ ಪ್ರೂವ್ ಮಾಡ್ಬೇಕು. ಒನ್ ಡೇಲೆ T20 ಆಡ್ತಿದ್ದಾರೆ ಅವರು. ಜೊತೆಗೆ ನಮಗೆ ಬೌಲಿಂಗ್ ಬ್ಯಾಟಿಂಗ್ ಎಲ್ಲವೂ ಕೂಡ ಸದೃಢವಾಗಿದೆ. ವರ್ಲ್ಡ್ ಅಲ್ಲೆಲ್ಲ ಫೇವರೇಟ್ ನ ಆಯ್ಕೆ ಮಾಡ್ಕೊಂಡ್ಬಂದು ಒಂದು ಗುಡ್ಡೆ ಹಾಕಿದಂಗಿದೆ. ಹಾಗಾಗಿ ನಾವು ಈಗ ಚೆನ್ನೈ ಅಂತ ಟೀಮ್ ತಗೊಂಡ್ರೆ ಯಂಗ್ ಟೀಮ್ ತಗೊಂಡಾರೆ, ನಾವು ಅಂಕಲ್ಸ್ ಟೀಮ್ ಅಂತಿದ್ವಿ. ಈಗ ಧೋನಿ ಹೊರತುಪಡಿಸಿದ್ರೆ ಎಲ್ಲ ಚಿಲ್ಡ್ರನ್ಸ್ ಟೀಮ್ ಅಂತ ಹೇಳ್ಬೇಕು. ಈ ಬಾರಿ ನಾವು ಚಿಕ್ಕ ಮಕ್ಕಳನ್ನ ಆಡಿಸ್ತಾ ಇದಾರೆ ಅವರೆಲ್ಲಾರು. ಇನ್ನೊಂದ್ ಕಡೆಗೆ ಮುಂಬೈ ಅಂತ ಬಂದಾಗ ಈಗೆಲ್ಲ ಫಾರ್ಮ್ ಅಲ್ಲಿ ಕಲ್ಕೊಂಡಿರೋ ಅಲ್ಲಿ ಇಲ್ಲಿ ತಂಡಗಳನ್ನ ಸೇರಿಸಿ ಹಾರ್ದಿಕ್ ಪಾಂಡ್ಯ, ಬುಮ್ರಾ ಒಂದ್ ಟೀಮ್ ಕಟ್ಕೊಂಡಾರೆ. ಸೂರ್ಯನ್ ಬಿಟ್ರೆ ಅಲ್ಲಿ ಯಾರಿಲ್ಲ. ಇನ್ನೊಂದ್ ಕಡೆಗೆ ಒಂಥರ ಸೌತ್ ಆಫ್ರಿಕನ್ ಟೀಮ್ ಇದ್ದಂಗೆ ಸನ್ರೈಸ್ ಹೈದರಾಬಾದ್ ಇದೆ, ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ, ಯಾವ್ದು ಕಪ್ ಎತ್ತಲ್ಲ. ಈ ಎಲ್ಲ ಆಧಾರದಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಹಾಲಿ ಚಾಂಪಿಯನ್ ಏನಿದ್ರೆ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹುಡುಗಿರ್ತಾರೆ, ಇನ್ನೊಂದು ಕಪ್ ಈ ಬಾರಿ ಎತ್ಕೊಂಡ್ ಬಂದು ಕೊಡ್ತಾರೆ. ಯಾಕಂದ್ರೆ ಪಾಟೀಲ್ ಹೇಳಿದ ಒಂದು ಪಾಯಿಂಟ್ ಕನ್ಸಿಡರ್, ವಿರಾಟ್ ಕೊಹ್ಲಿ ನೆಕ್ಸ್ಟ್ IPL ಆಡ್ತಾರೆ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಇರುತ್ತೆ ನಮಗೆ. ಧೋನಿ ಆದ್ರೆ ಇರ್ತಾರೆ ಬಿಡಿ, ಚೆನ್ನೈ ಬಿಟ್ಟು ಎಲ್ಗೂ ಹೋಗಲ್ಲ ಅನ್ನೋದು ಒಂದು. ಇನ್ನೊಂದು 10 ವರ್ಷನೂ ಆಡ್ಬೋದು ಅವ್ರ. ಆದ್ರೆ ಕೊಹ್ಲಿದ್ ಹಂಗೆ ಹೇಳಕ್ಕಾಗಲ್ಲ. ಹಾಗಾಗಿ ಈ ಬಾರಿ ಇನ್ನೊಂದು ಕಪ್ ಬರೋ ಎಲ್ಲ ಸಾಧ್ಯತೆ ಇದೆ ನನ್ನ ಪ್ರಕಾರ. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಇಷ್ಟೊತ್ತು ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಒಂದ್ ಕಡೆ ಭಾರತ ತಂಡ ತನ್ನ ಗೆಲುವಿನ ಓಟವನ್ನ ಮುಂದುವರಿಸ್ತಾ ಇದೆ, ಇನ್ನೊಂದ್ ಕಡೆ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಹೀಗಾಗಿ ಒಟ್ಟಾರೆಯಾಗಿ ಕ್ರಿಕೆಟ್ ಅಭಿಮಾನಿಗಳು ಸದ್ಯ ಖುಷಿಯಾಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.